ನಿಮ್ ಫ್ಯಾಟ್ ಲಾಸ್ ಜರ್ನಿಲಿ ಕ್ಯಾಲರೀಸ್ಗಿಂತ ಕ್ವಾಲಿಟಿ ಆಫ್ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ. ಆದ್ರೆ ಕ್ಯಾಲರಿ ಡೆಫಿಸಿಟ್ ಮಾಡ್ಕೊಂಡು ತಾನೇ ಎಲ್ಲರೂ ಬೊಜ್ಕರಿಸ್ತಾ ಇರೋದು. ಮತ್ತೆ ನಾನು ನನಗೆ ಹಿಂಗೆ ಹೇಳ್ತಾ ಇದೀನಿ, ವಿಡಿಯೋನ ಕೊನೆ ತನಕ ನೋಡಿ ಇದ್ರ ಬಗ್ಗೆ ಫುಲ್ ಮಾತಾಡ್ತೀನಿ, ಉದಾಹರಣೆ ಕೊಟ್ಟು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ನೋಡಿ, ಎಕ್ಸಾಂಪಲ್ಗೆ ಚಿಕನ್ ಅಲ್ಲಿ 2 ಡಿಶ್ ತಗೋಣ. ಒಂದ್ ಕಡೆ 6 ಪೀಸ್ ಚಿಕನ್ ಕಬಾಬ್ ತಗೋಣ, ಇನ್ನೊಂದ್ ಕಡೆ ಹಾಫ್ ಗ್ರಿಲ್ ಚಿಕನ್ ತಗೋಣ. 1 ಪ್ಲೇಟ್ ಚಿಕನ್ ಕಬಾಬ್ ಅಲ್ಲಿ ಮತ್ತೆ ಹಾಫ್ ಪ್ಲೇಟ್ ಗ್ರಿಲ್ ಚಿಕನ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಕ್ಯಾಲರೀಸ್ ಇದೆ. ಎರಡನ್ನೂ ತಿನ್ಕೊಂಡು ನೀವು ಬೊಜ್ಕರಿಸಬಹುದು. ಆದ್ರೆ ಗ್ರಿಲ್ ಚಿಕನ್ ಸ್ವಲ್ಪ ಬೆಟರ್ ಆಪ್ಷನ್. ಏನಕ್ಕೆ? 1 ಪ್ಲೇಟ್ ಕಬಾಬ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 400 ಇಲ್ಲ 450 ಕ್ಯಾಲರಿ ಸಿಗ್ತಾ ಇದೆ, ಮತ್ತೆ 15 ರಿಂದ 25 ಗ್ರಾಮ್ಸ್ ಪ್ರೋಟೀನ್ ಸಿಗ್ತಾ ಇದೆ. ಗ್ರಿಲ್ ಚಿಕನ್ ಅಲ್ಲಿ ಕ್ಯಾಲರೀಸ್ ಜಾಸ್ತಿ ಇದೆ, ನಿಮಗೆ 450 ರಿಂದ 550 ಕ್ಯಾಲರೀಸ್ ಸಿಗುತ್ತೆ ಕೆಲವು ಸಲ, ಮತ್ತೆ ಅದರಲ್ಲಿ ನಿಮಗೆ 40 ಇಲ್ಲ 50 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ. ಎರಡರಲ್ಲೂ ಸೇಮ್ ಕ್ಯಾಲರೀಸ್ ಇದೆ. ಆದ್ರೆ ಗ್ರಿಲ್ ಚಿಕನ್ ನಿಮ್ಗೆ ಏನಕ್ಕೆ ಬೆಟರ್ ಆಪ್ಷನ್ ಅಂತಂದ್ರೆ ಅದನ್ನ ಕುಕ್ ಮಾಡ್ಬೇಕಾದ್ರೆ ಕಮ್ಮಿ ಎಣ್ಣೆ ಉಪಯೋಗಿಸಿರ್ತಾರೆ, ಮತ್ತೆ ಅದು ತಿನ್ನೋದ್ರಿಂದ ನಿಮ್ಗೆ ಪ್ರೋಟೀನು ಜಾಸ್ತಿ ಸಿಗ್ತಾ ಇದೆ. ಆದ್ರೆ ಕಬಾಬ್ ಮಾಡ್ಬೇಕಾದ್ರೆ ಆ ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ತೇಲ್ಸ್ಬಿಟ್ಟಿರ್ತಾರೆ. ಅಷ್ಟೊಂದು ಎಣ್ಣೆ ನಿಮ್ ಬಾಡಿಗೆ ಒಳ್ಳೇದಲ್ಲ. ಕಬಾಬ್ ಅಲ್ಲಿ ಕ್ವಾಂಟಿಟಿ ಕಮ್ಮಿ ಆಗಿದ್ರು ಕ್ವಾಲಿಟಿ ವೈಸ್ ನಿಮಗೆ ಗ್ರಿಲ್ ಚಿಕನ್ ಮಚ್ ಬೆಟರ್.